ವಿದ್ಯಾರ್ಥಿ ಬಂಧುಗಳೇ, ನಿಮಗೆಲ್ಲ ನಮಸ್ಕಾರ. ನಿಮ್ಮ ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸಿಕೊಳ್ಳುವಿಕೆ ಕುರಿತಾಗಿ ಕೆಲವು ಸೂಚನೆಗಳನ್ನು ನಿಮಗೆ ನೀಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾಗಿರುವ ನಿಮಗೆ ಮಾನಸಿಕ ಒತ್ತಡ ಆಗುವುದು ಸಹಜ. ಆದರೆ ನೀವು ಪ್ರಯತ್ನಪಟ್ಟರೆ ಈ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಯಾವ ರೀತಿಯಾಗಿ ನಿಮ್ಮ ಆರೋಗ್ಯವನ್ನು ರಕ್ಷಿಸಿಕೊಳ್ಳಬೇಕು, ಶೈಕ್ಷಣಿಕ ಸಾಧನೆಯನ್ನು ಉತ್ತಮಗೊಳಿಸಿಕೊಳ್ಳಬೇಕು ಎನ್ನುವುದರ ಬಗ್ಗೆ ಕೆಲವು ಸೂಚನೆಗಳನ್ನು ನಿಮಗೆ ನೀಡೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ, ನೀವು ಅನಗತ್ಯವಾಗಿ ಆತಂಕಗೊಳ್ಳುವುದನ್ನು ಬಿಟ್ಟುಬಿಡಿ. ಈಗ ಇರುವ ಸಂದರ್ಭವನ್ನು ತಾವು ಗಮನಿಸಿ, ನೀವು ಇರುವ ಜಾಗದಲ್ಲಿಯೇ, ನಿಮ್ಮ ಮನೆಗಳಲ್ಲಿಯೇ ಸುರಕ್ಷಿತವಾಗಿ ಇರಿ. ನಿಮಗೆ ನೀಡಿದಂತಹ ಅಸೈನ್ಮೆಂಟ್ಗಳನ್ನು, ಕೆಲಸಗಳನ್ನು, ಮನೆ ಕೆಲಸಗಳನ್ನು ನೀವು ಶ್ರದ್ಧೆಯಿಂದ ನಿರ್ವಹಿಸಿ. ವಿಶೇಷವಾಗಿ ಇವತ್ತು ನಿಮಗೆ ಪಾಠ ಪ್ರವಚನಗಳನ್ನು, ತರಗತಿಗಳನ್ನು ನಡೆಸಲು ಸಾಧ್ಯವಾಗದೇ ಇರುವ ನೆಲೆಯಲ್ಲಿ ಆನ್ಲೈನ್ ಮೂಲಕ, ವಾಟ್ಸಪ್ ಮೂಲಕ, ಯೂಟ್ಯೂಬ್ ಮೂಲಕ ಶಿಕ್ಷಕರೊಂದದವರು ನಡೆಸಿಕೊಡ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು, ನಿಮಗೆ ಆತಂಕ ಕಡಿಮೆ ಆಗಬೇಕು ಅಂತಂದರೆ ನೀವು ನಿಮ್ಮ ವಿಭಾಗದೊಂದಿಗೆ, ನಿಮ್ಮ ಶಿಕ್ಷಕರೊಂದಿಗೆ ಸಂಪರ್ಕವನ್ನು ಸಾಧಿಸಿ. ಮಾನಸಿಕ ಆರೋಗ್ಯ ಉತ್ತಮವಾಗಬೇಕು ಅಂದರೆ ಆತಂಕವನ್ನು ಕಡಿಮೆ ಮಾಡಿಕೊಳ್ಬೇಕು. ಅನಗತ್ಯವಾಗಿ ಯಾವ ಸುದ್ದಿಯ ಕುರಿತು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮ್ಮ ದೈಹಿಕ ಆರೋಗ್ಯ ಚೆನ್ನಾಗಿದ್ದರೆ ನಿಮ್ಮ ಮಾನಸಿಕ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರುತ್ತೆ. ಹಾಗಾಗಿ ನಿಮ್ಮ ದಿನಚರಿಯನ್ನು ಮನೆಯಲ್ಲೇ ಇರುವುದರಿಂದ ಉತ್ತಮವಾಗಿ ಹೊಂದಿಸಿಕೊಳ್ಳಿ. ಸರಿಯಾದ ಊಟ, ವಿಶ್ರಾಂತಿ, ಆ ನಡುವೆ ತಮ್ಮ ಅಭ್ಯಾಸ ಕ್ರಮಗಳನ್ನು ರೂಪಿಸಿಕೊಂಡರೆ ತಮಗೆ ಮಾನಸಿಕವಾದ ಆತಂಕ ಆಗುವುದಿಲ್ಲ. ನಿಮ್ಮ ಸಿಲೆಬಸ್ಸನ್ನು ಗಮನಿಸ್ತಾ ಇರಿ. ಯಾವ ಸೆಮಿಸ್ಟರ್ನಲ್ಲಿ ಈಗ ಮುಂದಿನ ಕೆಲಸ ಏನು ನಡಿಬೇಕು ಅನ್ನೋದನ್ನು ಗುರುತಿಸಿಕೊಳ್ಳಿ. ನಿಮಗೆ ನೀಡಿದಂತಹ ಪ್ರಾಜೆಕ್ಟ್ ವರ್ಕನ್ನು, ಸಂಶೋಧನಾ ಕೆಲಸವನ್ನು, ಅಸೈನ್ಮೆಂಟ್ಗಳನ್ನು ಶಿಕ್ಷಕರ ಸಂಪರ್ಕದ ಮೂಲಕ ನೀವು ಮುಗಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನಿಮಗೆ ಆತಂಕ ಆಗುವುದು ಪರೀಕ್ಷೆಗಳ ಬಗ್ಗೆ ಈಗಿನಿಂದಲೇ ಆತಂಕವನ್ನು ತಾವು ಪಡ್ಕೊಳ್ಳೋಕ್ಕೆ ಹೋಗಬೇಡಿ. ತಾವು ನಿರಂತರವಾಗಿ ತಮ್ಮ ಕೆಲಸಗಳನ್ನು ಮಾಡಿ ಮುಗಿಸಿದ್ದಾದರೆ ಮುಂಬರುವ ಪರೀಕ್ಷೆಗಳು ನಿಮಗೆ ಯಾವ ತೊಂದರೆಯೂ ಆಗದಂತೆ ನಡೆದು ಹೋಗ್ತವೆ. ಹಾಗಾಗಿ ಇದರ ಬಗ್ಗೆಯೂ ಕೂಡ ಗಮನ ಹರಿಸಿ. ಇನ್ನೊಂದು ವಿಶೇಷ ಅಂದರೆ, ನಮಗೆಲ್ಲ ಆತಂಕ ಆಗುವುದು ನಮ್ಮ ಸುತ್ತಮುತ್ತ ನಡೆಯುತ್ತಿರುವ ವಿದ್ಯಮಾನಗಳನ್ನು, ಸುಳ್ಳು ಸುದ್ದಿಗಳನ್ನು ನೋಡುವ ಮೂಲಕ. ಆದ್ದರಿಂದ ನಿಮಗೆ ಸಲಹೆ ಏನೆಂದರೆ, ನೀವು ಅನಗತ್ಯವಾಗಿ ಸುಳ್ಳು ಸುದ್ದಿಗಳನ್ನು ಬೆನ್ನತ್ತಲಿಕ್ಕೆ ಹೋಗಬೇಡಿ. ಅವುಗಳನ್ನು ಚರ್ಚಿಸಲಿಕ್ಕೂ ಕೂಡ ಹೋಗಬೇಡಿ. ಸಾಧ್ಯವಾದಷ್ಟು ಅಧಿಕೃತ ಮಾಹಿತಿಗಳನ್ನು ಮಾತ್ರ ನೀವು ಒಪ್ಕೊಳ್ಬೇಕು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ವಾರ್ತಾ ಇಲಾಖೆಯು ನೀಡುವಂತಹ ಅಧಿಕೃತ ಮಾಹಿತಿಗಳನ್ನು ತಾವು ತಿಳ್ಕೊಳ್ಬೇಕು. ಆ ಮೂಲಕ ತಾವು ಮಾನಸಿಕ ಉದ್ವೇಗವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಇನ್ನು ನಿಮಗೆ ನೀಡಿರುವಂಥ ಕೆಲಸಗಳ ಬಗ್ಗೆ ನಿಮಗೆ ಆತಂಕ ಕಡಿಮೆ ಆಗಬೇಕಂದ್ರೆ ನಿಮ್ಮ ಅಧ್ಯಾಪಕರೊಂದಿಗೆ ಸಂಪರ್ಕವನ್ನು ಸಾಧಿಸಿ. ಇವತ್ತು ನೀವು ಮನೆಗಳಲ್ಲಿ ಇರುವುದರಿಂದ ನೀವು ವಾಟ್ಸಪ್ ಮೂಲಕ, ಯೂಟ್ಯೂಬ್ನ ಸಂಪರ್ಕದಿಂದ, ಅಥವಾ ಝೂಮ್ ಆ್ಯಪ್ ಮೂಲಕ, ಅಥವಾ ಸಂದೇಶಗಳ ಮೂಲಕ, ಜೊತೆಗೆ ಶಿಕ್ಷಕರಿಗೆ ತಾವು ಫೋನ್ ಮಾಡಿ ಅವರೊಂದಿಗೆ ಮಾತನಾಡುವ ಮೂಲಕ ತಮ್ಮ ಸಂದೇಹಗಳನ್ನು ಪರಿಹರಿಸಿಕೊಳ್ಳಿ. ಯಾವಾಗಲೂ ಒಬ್ಬರೇ ಇರುವುದನ್ನು ತಾವು ಅವಾಯ್ಡ್ ಮಾಡಿ. ಏಕಾಂಗಿಯಾಗಿರೋದಕ್ಕೆ ಹೋಗಬೇಡಿ. ನಿಮ್ಮ ಸ್ನೇಹಿತರೊಂದಿಗೆ ಸಂಪರ್ಕವನ್ನು ಸಾಧಿಸಿ. ವಾಟ್ಸಪ್ ಗ್ರೂಪ್ಗಳನ್ನು ಈಗಾಗಲೇ ವಿಭಾಗಗಳು ಮಾಡಿರ್ತವೆ. ವಿದ್ಯಾರ್ಥಿಗಳ ಸಂಪರ್ಕವನ್ನು ತಾವು ಮಾಡಿದರೆ ನಮಗೆ ಸಂದೇಹಗಳು ಕಡಿಮೆ ಆಗ್ತವೆ. ಈಗಾಗಲೇ ತರಗತಿಯ ವಿಷಯಗಳನ್ನು ಪೂರೈಸೋದಕ್ಕೆ ಝೂಮ್ ಆ್ಯಪ್ ಮೂಲಕ, ವಾಟ್ಸಪ್ನ ಮೂಲಕ ಅಧ್ಯಾಪಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಅದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿ. ನೀವು ಮಾಡಬೇಕಾಗಿರುವ ಕೆಲಸಗಳನ್ನು ಮನೆಯಿಂದಲೇ ನಿರ್ವಹಿಸಿ. ಇನ್ನು ಒತ್ತಡ ಕಡಿಮೆ ಆಗಬೇಕಂತಂದರೆ ನೀವು ನಿಮ್ಮ ಕುಟುಂಬದವರೊಂದಿಗೆ ಕಾಲವನ್ನು ಕಳೆಯಿರಿ. ನಿಮಗೆ ಇಷ್ಟವಾಗುವ ಕೆಲಸವನ್ನು ಮಾಡಿ. ಚಲನಚಿತ್ರವನ್ನು ನೋಡಿ, ಮನರಂಜನಾ ಕಾರ್ಯಕ್ರಮಗಳನ್ನು ನೋಡಿ. ಸಂಗೀತ ಆಸಕ್ತಿ ಇದ್ದವರು ಸಂಗೀತ ಕೇಳಿ. ಪ್ರಾಣಾಯಾಮ, ಧ್ಯಾನ ಮಾಡೋರ ಆಸಕ್ತಿ ಇದ್ದರೆ ಅದನ್ನು ಮಾಡಿ. ಮನೆ ಒಳಗಡೆನೇ ಕೆಲವು ವ್ಯಾಯಾಮಗಳನ್ನು ಕೂಡ ತಾವು ಮಾಡಬಹುದು. ಹಿತಮಿತವಾದಂಥ ಆಹಾರ ಮತ್ತು ದಿನಚರಿಯನ್ನು ರೂಢಿಸಿಕೊಂಡರೆ ನಿಮಗೆ ಆತಂಕ ಕಡಿಮೆ ಆಗುತ್ತೆ. ಇವತ್ತು ಈ ಕರೋನಾ ವೈರಾಣು
ದೇಶದಾದ್ಯಂತ ಹಬ್ಬುತ್ತಿರುವ ಈ ಸಂದರ್ಭದಲ್ಲಿ ನಮಗೆ ನೀಡಿರುವಂಥ ಸೂಚನೆಗಳನ್ನು ವಿದ್ಯಾರ್ಥಿಗಳಾಗಿ ನಾವು ಪಾಲಿಸಬೇಕಾದ ಅಗತ್ಯತೆ ಇದೆ. ನೀವು ನಿಮ್ಮ ಶೈಕ್ಷಣಿಕ ಸಾಧನೆ ಕಡಿಮೆಯಾಗುತ್ತೆ ಎನ್ನುವ ಆತಂಕವನ್ನು ಪಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಶಿಕ್ಷಣ ಇಲಾಖೆಗಳು ವಿದ್ಯಾರ್ಥಿ ಸ್ನೇಹಿಯಾಗಿಯೇ ರೂಪಿಸುತ್ತವೆ ಎನ್ನುವ ಧನಾತ್ಮಕ ಮನೋಭಾವವನ್ನು ರೂಪಿಸಿಕೊಳ್ಳಿ. ನಿರಂತರ ಸಂಪರ್ಕವನ್ನು ಎಲ್ಲರೊಂದಿಗೆ ಸಾಧಿಸಿ ನಿಮ್ಮ ಆರೋಗ್ಯವನ್ನು ರಕ್ಷಿಸಿಕೊಂಡು ಸಮಾಧಾನ ಚಿತ್ತದಿಂದ ನೀವು ಮಾಡಬೇಕಾದ ಕೆಲಸಗಳ ಬಗ್ಗೆ ಗಮನ ಹರಿಸಿದರೆ ಖಂಡಿತವಾಗಿಯೂ ನಿಮಗೆ ಆತಂಕ ಕಡಿಮೆಯಾಗುತ್ತದೆ. ಸಂದೇಹಗಳನ್ನು ಪರಿಹರಿಸಿಕೊಳ್ತಾ ಎಲ್ಲರೊಂದಿಗೆ ಸಂಪರ್ಕವನ್ನು ಸಾಧಿಸ್ತಾ ತಾವು ಮನೆಯಲ್ಲೇ ಇದ್ದರೂ ಕೂಡ ಕಾಲೇಜಿನಲ್ಲಿದ್ದೇನೆ, ವಿಭಾಗದಲ್ಲಿದ್ದೇನೆ ಎನ್ನುವ ಭಾವನೆಯನ್ನು ತಂದುಕೊಂಡರೆ ನಿಮಗೆ ಮಾನಸಿಕ ಆತಂಕ ಉಂಟಾಗುವುದಿಲ್ಲ. ಹಾಗಾಗಿ ದೈಹಿಕ ಸ್ವಚ್ಛತೆ, ವಿಶ್ರಾಂತಿ, ವ್ಯಾಯಾಮ, ದೈಹಿಕ ದೃಢತೆ, ಮಾನಸಿಕ ಸಮಾಧಾನ ಇವು ನಿಮ್ಮ ಸಾಧನೆಯ ಮೆಟ್ಟಿಲುಗಳಾಗಲಿ ಎಂದು ಹಾರೈಸುತ್ತೇನೆ. ನಮಸ್ಕಾರ.